ಸರ್ಕಾರದ ಆದೇಶದಂತೆ ಮಾರುವ ಮೀನು ಸಾಕೋದು ಕಾನೂನು ಬಾಹಿರ. ಇದನ್ನ ಸಾಕೋದ್ರಿಂದ ಜನರಿಗೆ ಆರೋಗ್ಯಕ್ಕೆ ಮಾರಕ. ಪರಿಸ್ಥಿತಿ ಹೀಗಿದ್ರೂ ಚಿನ್ನಸಂದ್ರದಲ್ಲಿ ಸಾಕ್ತಿದ್ದಾರೆ. ಈ ಮೀನುಗಳಿಗೆ ಸತ್ತ ಕೋಳಿ ಮಾಂಸ ಹಾಕ್ತಿದ್ದಾರೆ. ಇನ್ನು ಸುತ್ತಮುತ್ತ ಮಾರುವ ಮೀನು ಸಾಕಲು ಗುಂಡಿ ತೋಡಿ ಸಾಕ್ತಿದ್ದಾರೆ. ಚಿಂತಾಮಣಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಈ ಕುರಿತು ದೂರವಾಣಿಯಲ್ಲಿ ಮಾಹಿತಿ ನೀಡಿದರೆ, ಈ ಹಿಂದೆಯೂ ಮೀನು ಸಾಕದಂತೆ ನೋಟಿಸ್ ನೀಡಿ ಗುಂಡಿಗಳನ್ನು ಜೆಸಿಬಿ ಮುಖಾಂತರ ಮುಚ್ಚಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಕಾನೂನು ಬಾಹಿರವಾಗಿ ಕ್ಯಾಟ್ ಫಿಶ್ ಸಾಕ್ತಿರೋದು ಗಮನಕ್ಕೆ ಬಂದಿದೆ. ನೋಟಿಸ್ ನೀಡಿ ತೆರವು ಮಾಡೋದಾಗಿ ಹೇಳಿದರು. ಸಂಬಂಧಪಟ್ಟ ಮೀನುಗಾರಿಕೆ ಅಧಿಕಾರಿಗಳು, ತಹಶೀಲ್ದಾರ್ ಅವರು ಕೂಡಲೇ ಕಾನೂನು ಬಾಹಿರವಾಗಿ ಸಾಕ್ತಿರುವ ಮಾರುವ ಮೀನುಗಳನ್ನು ತೆರವು ಮಾಡುವ ಮೂಲಕ ಮಾನವನ ಆರೋಗ್ಯಕ್ಕೆ ಹಾನಿಕಾರಕವಾಗಿರುವ ಕ್ಯಾಟ್ ಫಿಶ್ ಸಂತತಿಯನ್ನು ನಾಶ ಮಾಡುವಂತೆ ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ.